ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಬಡಾಳ ಘಟ್ಟವನ್ನು ತೋರಿಸಲಿಕ್ಕೆ ಹೊರಟಿದ್ದೀನಿ. ಈ ಬಡಾಳ ಘಟ್ಟ ಏನಿದೆ, ಇದು ಸಿದ್ದಾಪುರದಿಂದ ಕುಮಟಕ್ಕೆ ಹೋಗುವಂತಹ ದಾರಿಯಲ್ಲಿದೆ. ಈ ಮಳೆಯಲ್ಲಿ ಬಡಾಳ ಘಟ್ಟ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ನಾನಿವತ್ತು ತೋರಿಸ್ತೀನಿ. ನಾನು ಸಿದ್ದಾಪುರದಿಂದ ಹೊರಟಾಗ ಮಳೆ ಬರ್ತಾ ಇತ್ತು, ತುಂಬ ಜೋರಾಗೆ ಮಳೆ ಇತ್ತು ಅಂತ ಹೇಳ್ಬೋದು. ಆದರೆ ಇಲ್ಲಿವರೆಗೂ ಬರ್ತಾ ಬರ್ತಾ ಮಳೆ ಕಡಿಮೆ ಆಗೋಯಿತು. ಆದರೆ ಇನ್ನೆಷ್ಟೊತ್ತಿಗೆ ಮಳೆ ಬಂದುಬಿಡುತ್ತೋ ಅಂತ ಗೊತ್ತಿಲ್ಲ, ಯಾಕಂದರೆ ಘಾಟ್ ಸೆಕ್ಷನ್ ಇರೋದೇ ಹಾಗೆ. ಎಷ್ಟೊತ್ತಿಗಾದರೂ ಇಲ್ಲಿ ಮಳೆ ಬರ್ತಾ ಇರುತ್ತೆ, ಮಳೆ ಕಡಿಮೆ ಆಗ್ತಾ ಇರುತ್ತೆ. ಆದರೆ ಒಂದು 5 ನಿಮಿಷಕ್ಕೂ ಇಲ್ಲಿ ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ. ನೋಡೋಣ ಇನ್ನು ಮುಂದೆ ನಮಗೆ ಎಲ್ಲಿಗೆ ಮಳೆ ಸಿಗುತ್ತೆ ಅಂತ ಹೇಳಿಬಿಟ್ಟು. ಅಲ್ಲಿವರೆಗೆ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ವ್ಯೂವನ್ನು ಎಂಜಾಯ್ ಮಾಡ್ತಾ ಮುಂದೆ ಹೋಗೋಣ. ಸ್ನೇಹಿತರೆ, ಬಡಾಳ ಘಟ್ಟ ಅಂತೂ ಸ್ಟಾರ್ಟ್ ಆಗಿ ಹೋಗಿದೆ. ಹಾಗೆ ನೀವಿಲ್ಲಿ ನೋಡಬಹುದು, ಮುಂದ್ಗಡೆ ಒಂದು ಎಡಗಡೆ ರೋಡ್ ಹೋಗ್ತಾ ಇದೆ. ಆ ರೋಡಲ್ಲಿ ಹೋದರೆ ಅಲ್ಲೊಂದು ಬಂಗ್ಲೆ ಇದೆ. ಅಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ದೂರ ದೂರ ಇರುವಂತಹ ಬೆಟ್ಟಗುಡ್ಡಗಳಾಗಿರಬಹುದು ಅಥವಾ ಅಘನಾಶಿನಿ ನದಿ ಹರಿದಿರೋದಾಗಿರಬಹುದು, ಎಲ್ಲವುಗಳು ಕೂಡ ಅಲ್ಲಿರುವಂತಹ ವ್ಯೂ ಪಾಯಿಂಟಿಂದ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತವೆ. ಇದು ರಾಜ್ಯ ಹೆದ್ದಾರಿ ಆದರೂ ಕೂಡ ಇಲ್ಲಿ ಓಡಾಡೋ ವಾಹನಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳಬಹುದು. ಅದು ಅಲ್ಲದೆ ಈಗ ಮಳೆಗಾಲ ಆಗಿರೋದ್ರಿಂದ ಜನರೆಲ್ಲ ಸ್ವಲ್ಪ ಹೊರಗಡೆ ಬರಲಿಕ್ಕೆ ಹಿಂಜರಿತಾರೆ. ಅದಕ್ಕಾಗಿ ಇಲ್ಲಿ ಗಾಡಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಂತ ಹೇಳಬಹುದು. ಹಾಗೆ ನೀವಿಲ್ಲಿ ನೋಡಬಹುದು, ಹೋಗ್ತಾ ಇರಬೇಕಾದ್ರೆ ವಾತಾವರಣ ಕೂಡ ಎಷ್ಟೊಂದು ಸುಂದರವಾಗಿದೆ. ನಮ್ಮ ಎಡಗಡೆ ಬಲಗಡೆ ಎಲ್ಲ ಕಡೆ ನಿಮಗೆ ಎಲ್ಲಿ ನೋಡಿದ್ರೂ ಹಸಿರೇ ಕಾಣಿಸುತ್ತೆ. ಹಾಗೆ ಆಗಾಗ ನಿಮಗೆ ಕರ್ವಿಂಗ್ಗಳು ಸಿಗ್ತಾ ಹೋಗ್ತವೆ. ಆದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕರ್ವಿಂಗ್ಗಳು ಕಡಿಮೆ ಸಿಗ್ತವೆ. ನಂತರ ಹೋಗ್ತಾ ಹೋಗ್ತಾ ನಮಗೆ ತುಂಬ ಕರ್ವ್ಗಳು ಸಿಗ್ತವೆ. ನೋಡಿ, ಮುಂದ್ಗಡೆ ನಮಗೆ ಸ್ವಲ್ಪ ಓಪನ್ ಏರಿಯಾ ಥರ ಕಾಣಿಸ್ತಾ ಇದೆ. ಅಂದರೆ ನಾವೀಗ ಎತ್ತರದಲ್ಲಿದ್ದೀವಿ. ಹಾಗೆ ನೋಡಿ, ಇಲ್ಲೊಂದು ದೊಡ್ಡ ಟರ್ನ್ ಇದೆ. ಇಲ್ಲಿ ನಿಂತ್ಕೊಂಡು ನೋಡಿದರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ಸಣ್ಣ ದೇವಸ್ಥಾನದ ರೀತಿ ಕಟ್ಟಡವನ್ನು ಕಟ್ಟಿಟ್ಟಿದ್ದಾರೆ ನೋಡಿ. ಇಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ಈ ಘಟ್ಟದ ವ್ಯೂವನ್ನು ಎಂಜಾಯ್ ಮಾಡ್ತಾರೆ. ಹಾಗೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ ಈ ಬಡಾಳ ಘಟ್ಟದ ಸ್ಟಾರ್ಟಿಂಗ್ನಲ್ಲೇ ಸಿಗುವಂತಹ ದೊಡ್ಡದಾದ ಕರ್ವು ನಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ವೆಹಿಕಲ್ ಓಡಾಡಿದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ, ಈಗ ಅಲ್ಲೊಂದು ಗಾಡಿ ಬರ್ತಾ ಇದೆ. ಅದು ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕರ್ವಿಂಗ್ನಲ್ಲಿ ದೊಡ್ಡ ದೊಡ್ಡ ಲಾರಿಗಳಂತೂ ಹತ್ತಲಿಕ್ಕೆ ತುಂಬ ಕಷ್ಟಪಡ್ತವೆ. ಬಸ್ ಕೂಡ ಅಷ್ಟೇ ಸ್ಲೋ ಆಗಿ ಹೋಗಬೇಕಾಗಿರುತ್ತೆ. ಹಾಗೆ ಈ ಕರ್ವು ತುಂಬ ಡೇಂಜರಸ್ ಕೂಡ ಇದೆ. ಈ ಬಡಾಳ ಘಾಟ್ನಲ್ಲಿರುವಂತಹ ಕಾಡು ಏನಿದೆ, ಇದು ತುಂಬ ದಟ್ಟವಾದ ಕಾಡಿದೆ. ಇಲ್ಲಿ ಮರದ ಮೇಲೆ ಬಿಡುವಂತಹ ಅಣಬೆಗಳನ್ನು ನೀವು ನೋಡಬಹುದು. ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತೆ ಇದು. ಹಾಗಂತ ಇದು ತಿನ್ನುವಂತಹ ಅಣಬೆ ಅಲ್ಲ, ಇದು ಮರದ ಮೇಲೆಲ್ಲ ಹತ್ಕೊಂಡು ಬೆಳೆಯುತ್ತೆ. ಬನ್ನಿ ಈಗ ಮುಂದೆ ಹೋಗೋಣ. ನೋಡಿ, ಇಲ್ಲಿ ನಿಮಗೆ ಸ್ವಲ್ಪ ಓಪನ್ ಏರಿಯಾ ಕಾಣಿಸುತ್ತಲ್ವ. ಇಲ್ಲಿಂದ ನಿಂತ್ಕೊಂಡು ನೋಡಿದಾಗ ನಮಗೆ ದೂರ ದೂರದ ಬೆಟ್ಟಗುಡ್ಡಗಳೆಲ್ಲ ಕಾಣಿಸ್ತವೆ. ಹಾಗೆ ಈ ಎದುರುಗಡೆ ಗುಡ್ಡದಲ್ಲೇ ಮೇದಿನಿಗೆ ಹೋಗುವಂತಹ ರಸ್ತೆ ಇರೋದು. ಹಾಗೆ ಸ್ವಲ್ಪ ಜೂಮ್ ಮಾಡಿದಾಗ ನಮಗೆ ಇನ್ನೂ ದೂರ ದೂರದಲ್ಲಿರುವಂತಹ ಊರುಗಳು, ಹಾಗೆ ಅಘನಾಶಿನಿ ನದಿ ಹರಿದಿರುವಂತಹ ಸ್ಥಳ ಕೂಡ ಕಾಣಿಸುತ್ತೆ. ಬನ್ನಿ ಈಗ ಮತ್ತೆ ಮುಂದೆ ಹೋಗೋಣ ನಾವು. ಸ್ನೇಹಿತರೆ, ಈ ಘಾಟ್ ಸೆಕ್ಷನ್ನಲ್ಲಿ ಹೋಗಬೇಕಾದ್ರೆ ಮಳೆ ಜೋರಾಗಿ ಬರ್ತಾ ಇದ್ದರೆ ತುಂಬ ನಿಧಾನವಾಗಿ ಹೋಗಬೇಕಾಗಿರುತ್ತೆ. ಯಾಕಂದರೆ ಎದುರುಗಡೆ ಬರ್ತಾ ಇರುವಂತಹ ವಾಹನಗಳಾಗಲಿ ಅಥವಾ ಯಾವುದಾದ್ರೂ ಪ್ರಾಣಿಗಳು ನಿಂತ್ಕೊಂಡಿದ್ರೆ ನಮಗೆ ಕಾಣಿಸೋದಿಲ್ಲ. ಈವನ್ ಪ್ರಾಣಿಗಳಂತಂದರೆ ಕಾಡು ಪ್ರಾಣಿಗಳೇ ಆಗಿರಬೇಕು ಅಂತ ಇಲ್ಲ. ಯಾವುದಾದ್ರೂ ದನಕರುಗಳು ಇಲ್ಲೆಲ್ಲಾದರೂ ಮೇಲಿಕ್ಕೆ ಬಂದರೆ ಅವು ಕೂಡ ನಿಂತ್ಕೊಂಡಿದ್ರೆ ನಮಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ತುಂಬ ನಿಧಾನವಾಗಿ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕು. ಈಗ ಸ್ವಲ್ಪ ಮಳೆ ಕಡಿಮೆ ಇದೆ, ಪರವಾಗಿಲ್ಲ. ಆದರೆ ಇಲ್ಲಿ ಶಾರ್ಪ್ ಆಗಿರುವಂತಹ ಕರ್ವ್ಗಳೆಲ್ಲ ನಮಗೆ ಸಿಗ್ತವೆ. ಅಲ್ಲಲ್ಲಿ ಲ್ಯಾಂಡ್ ಸ್ಲೈಡ್ಗಳೆಲ್ಲ ಆಗಿರ್ತವೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಇಂತಹ ಏರಿಯಾಗಳಲ್ಲಿ ಬೈಕನ್ನು ಚಲಾಯಿಸಬೇಕಾಗಿರುತ್ತೆ. ಇನ್ನು ನೀವೇನಾದರೂ 4 ವೀಲರ್ಸಲ್ಲಿ ಬರ್ತೀರಿ ಅಂತಾದರೆ ನೀವು ಕರ್ವಿಂಗ್ ಬಂತು ಅಂದ್ಕೂಡ ಸ್ವಲ್ಪ ನಿಲ್ಲಿಸ್ಬಿಡೋದು ಚಲೋದು. ಯಾಕಂದರೆ ಕರ್ವಿಂಗ್ ಎಲ್ಲ ಇಲ್ಲಿ ತುಂಬ ಸಣ್ಣ ಸಣ್ಣಕ್ಕೆ ಇದ್ದಾವೆ. ಎದುರುಗಡೆ ಏನಾದರೂ ಬಸ್ಸೋ ಲಾರಿನೋ ಬಂತು ಅಂದರೆ ನಮಗೆ ಕಾಣಿಸೋದಿಲ್ಲ. ಯಾಕಂದರೆ ಈಗ ಆಗುಂಬೆ ಘಾಟಲ್ಲಾದರೂ ಆದರೆ ಕೆಳಗಡೆಯಿಂದ ಯಾವ್ಯಾವ ಗಾಡಿಗಳು ಬರ್ತಾ ಇದ್ದಾವೆ ಅಂತ ನಾವು ಮೇಲಿಂದನೇ ನೋಡ್ಬೋದು, ಅಥವಾ ಗಾಡಿಗಳು ಬರ್ತಾ ಇದ್ದಾವೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ. ಆದರೆ ಈ ರೀತಿಯ ಕರ್ವಿಂಗ್ಗಳೆಲ್ಲ ಇದ್ದಾಗ, ಅಂದರೆ ಇಲ್ಲಿ ದಟ್ಟ ಕಾಡಿನಲ್ಲಿ ಈ ರೀತಿ ಕರ್ವಿಂಗ್ಗಳೆಲ್ಲ ಇದ್ದಾಗ ಕೆಳಗಡೆಯಿಂದ ಗಾಡಿಗಳು ಬರ್ತಾ ಇದ್ದಾವೋ ಇಲ್ವೋ ಅನ್ನೋದು ನಮಗೆ ಯಾವುದೇ ಅಂದಾಜು ಇರೋದಿಲ್ಲ. ಮತ್ತು ಇಲ್ಲಿ ಬರುವಂತಹ ಗಾಡಿಗಳೆಲ್ಲ ಹಾರ್ನ್ ಮಾಡ್ಕೊಳ್ತಾನೆ ಬರ್ತಾವೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ಈ ರೋಡಲ್ಲಿ ಸ್ವಲ್ಪ ಗಾಡಿಗಳ ಓಡಾಟ ಕಡಿಮೆ ಇರೋದ್ರಿಂದ ಹೆಚ್ಚಿನ ಜನರು ಹಾರ್ನ್ ಮಾಡದೆ ಹಾಗೆ ಬಂದುಬಿಡ್ತಾರೆ. ಅದಕ್ಕಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಹೋಗಬೇಕಾಗಿರುತ್ತೆ. ಇನ್ನು ಈ ರೋಡಿನ ಮೇನ್ ಪ್ರಾಬ್ಲಮ್ ಅಂತಂದರೆ ಇಲ್ಲಿ ರೋಡ್ಗೆ ಮರಗಳು ಬೀಳೋದು. ಯಾಕಂದರೆ ಮರಗಳೆಲ್ಲ ಇಲ್ಲಿ ತುಂಬ ಹತ್ತಿರದಲ್ಲೇ ಇದ್ದಾವೆ.
ಮಳೆಗಾಲದಲ್ಲಿ ಜೋರು ಗಾಳಿ ಎಲ್ಲ ಬೀಸಿದಾಗ ಮರಗಳು ಬಿದ್ದುಬಿಡ್ತವೆ. ಸೊ ಆ ಸಂದರ್ಭದಲ್ಲಿ ಆ ಮರಗಳನ್ನು ಕ್ಲೀನ್ ಮಾಡಲಿಕ್ಕೆ ತುಂಬ ಹೊತ್ತು ಬೇಕಾಗುತ್ತೆ. ಯಾಕಂದರೆ ಹೆಚ್ಚಿನದಾಗಿ ಜನರ ಓಡಾಟ ಇದ್ದರೆ ಅಡ್ಡಿಲ್ಲ, ಬೇಗ ಬೇಗ ಬಂದು ಕ್ಲೀನ್ ಮಾಡಿಬಿಡ್ತಾರೆ. ಆದರೆ ಈ ರೋಡಲ್ಲಿ ವೆಹಿಕಲ್ಗಳು ತುಂಬ ಕಡಿಮೆ ಓಡಾಡ್ತವೆ ಅಂದಾಗ ಅವುಗಳನ್ನು ಕ್ಲೀನ್ ಮಾಡೋಕ್ಕೂ ಕೂಡ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ಅಲ್ಲದೆ ಇಲ್ಲಿ ನೆಟ್ವರ್ಕೇ ಬರೋದಿಲ್ಲ. ಯಾರಿಗಾದರೂ ಕಾಲ್ ಮಾಡಿ ಮರ ಬಿದ್ದಿದೆ ಅಂತ ಹೇಳೋದಾದರೂ ಕೂಡ ಕಷ್ಟನೇ ಅಂತ ಹೇಳಬಹುದು. ಮತ್ತು ಇಲ್ಲಿ ರೋಡಲ್ಲೆಲ್ಲ ನೋಡಬಹುದು ನೀವು, ಸಣ್ಣಕ್ಕೆ ನೀರು ಹರಿದು ಈ ರೋಡೆಲ್ಲ ಸ್ವಲ್ಪ ಜಾರುವ ರೀತಿ ಆಗಿರುತ್ತೆ. ಟೂ ವೀಲರ್ಗಳಿಗೆ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಮಧ್ಯ ಈ ರೋಡಲ್ಲಿ ಸಣ್ಣ ಪುಟ್ಟ ಹೊಂಡಗಳು ಕೂಡ ಇದ್ದಾವೆ. ಹಾಗೆ ನೋಡಿ ಇಲ್ಲೊಂದು ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗಿದೆ ಮತ್ತು ಒಂದು ಮರ ಕೂಡ ಬಿದ್ದಿದೆ. ಮೋಸ್ಟ್ಲಿ ಇದು ಮರ ಇಲ್ಲಿ ಮುರ್ಕೊಂಡು ಬಿದ್ದಿದ್ದರಿಂದ, ಬುಡ ಸಮೇತವಾಗಿ ಬಿದ್ದಿದ್ದರಿಂದ ಮಣ್ಣು ಕೂಡ ರಸ್ತೆಗೆ ಬಿದ್ದಿದೆ ಅಂತ ಅನಿಸುತ್ತೆ. ಸ್ನೇಹಿತರೆ, ಈ ಕಾಡು ಏನಿದೆ ಇದು ಸಿಂಗಳಿಕ ಸಂರಕ್ಷಿತ ಪ್ರದೇಶವೂ ಹೌದು. ಮತ್ತು ಇಲ್ಲೆಲ್ಲ ತುಂಬ ನಿಧಾನವಾಗಿ ಹೋಗಬೇಕು. ಹಾಗೆ ಎಲ್ಲೂ ಕೂಡ ಗಾಡಿಗಳನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಹಾಗೆ ಇಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ರೀತಿಯ ಆಹಾರವನ್ನು ನೀಡಬಾರ್ದು. ಇಲ್ಲಿ ಮಾತ್ರ ಅಲ್ಲ, ನೀವು ಯಾವುದೇ ಟೂರಿಸ್ಟ್ ಪ್ಲೇಸಿಗೆ ಹೋದರೂ ಕೂಡ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಯಾವತ್ತೂ ನೀವು ತಂದಿರುವಂತಹ ಆಹಾರವನ್ನು ನೀಡಬಾರ್ದು. ಮತ್ತು ಈ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮ್ಮ ಸೈಡ್ಗೆಲ್ಲ ಹಳ್ಳ ಹರಿದಿರೋದರ ಸದ್ದು ಕೇಳಿಸ್ತಾ ಇರುತ್ತೆ. ಈಗ ನಮ್ಮ ರೈಟ್ ಸೈಡ್ಗೂ ಕೂಡ ಒಂದು ಹಳ್ಳ ಹರಿತಾ ಇದೆ. ಅಂದರೆ ಕಾಡಿಂದ ನೀರು ಹರಿತಾ ಇರೋದು. ಹಳ್ಳ ಅಂದರೆ ದೊಡ್ಡ ಹಳ್ಳ ಏನಲ್ಲ ಅದು, ಆದರೆ ಅದರ ಸೌಂಡ್ ಎಲ್ಲ ನಮಗೆ ಕೇಳಿಸ್ತಾ ಇರುತ್ತೆ. ಮತ್ತು ಸ್ನೇಹಿತರೆ, ನೀವು ಈ ರೋಡಲ್ಲೂ ಓಡಾಡ್ತೀರಿ ಅಂತ ಆದರೆ ಒಂದು ಪಂಕ್ಚರ್ ಕಿಟ್ಟು ಇಟ್ಕೊಳ್ಳೋದು ಚಲೋದು. ಯಾಕಂತಂದರೆ ರೋಡು ಸ್ವಲ್ಪ ಹಾಳಾಗಿದೆ ಇಲ್ಲಿ. ಅದರಲ್ಲಿ ಏನಾದರೂ ಮತ್ತೆ ಗಾಡಿ ಪಂಕ್ಚರ್ ಆಗೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಮಳೆಗಾಲದಲ್ಲಂತೂ ರಾತ್ರಿ ಹೊತ್ತಿನಲ್ಲಿ ಈ ರೋಡಲ್ಲಿ ಟ್ರಾವೆಲ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಒಂದು ವೇಳೆ ನೀವು ಮಧ್ಯದಲ್ಲೆಲ್ಲಾದರೂ ಸಿಕ್ಕಾಕ್ಕೊಂಡು ಜೋರು ಮಳೆ ಬಂದು ಅಲ್ಲೊಂದು ಮರ ಮುರ್ಕೊಂಡು ಬಿತ್ತು ಅಂತಂದರೆ, ಇನ್ ಕೇಸ್ ವಾಪಸ್ ಹೋಗಬೇಕು ಅಂತ ಆದಾಗ ಅಲ್ಲೊಂದೆರಡು ಮರ ಮುರ್ಕೊಂಡು ಬಿತ್ತು ಅಂತಂದರೆ ಮಧ್ಯೆ ಕುತ್ಕೋಬೇಕಾಗತ್ತೆ. ಅದಕ್ಕಾಗಿ ನೈಟ್ ಟೈಮಲ್ಲಿ ಇಲ್ಲಿ ಟ್ರಾವೆಲ್ ಮಾಡದೇ ಇರೋದೇ ಒಳ್ಳೆಯದು. ಈಗ ನೋಡಿ, ಇಲ್ಲಿ ನಮಗೆ ಸ್ವಲ್ಪ ಸಿಮೆಂಟ್ ರೋಡ್ ಸಿಕ್ಕಿದೆ. ಈ ರೋಡು ಸ್ವಲ್ಪ ಅಡ್ಡಿಲ್ಲ ಅಂತ ಅನ್ನಿಸ್ತಾ ಇದೆ. ನಾನು ಈ ವಿಡಿಯೋವನ್ನು ಮಾಡೋದಕ್ಕಿಂತ 3-4 ದಿನದ ಹಿಂದೆ ಈ ರೋಡು ಬ್ಲಾಕ್ ಆಗಿತ್ತು. ಅಂದರೆ ಮರ ಬಿದ್ದು ಮತ್ತು ಮಣ್ಣೆಲ್ಲ ರಸ್ತೆಗೆ ಬಿದ್ದು ಈ ರೋಡು ಬ್ಲಾಕ್ ಆಗಿತ್ತು. ಆದರೆ ಅವತ್ತು ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆನಂತರ ಬ್ಲಾಕ್ ಆಗಿದೆ ಅಂತ ಕೇಳಿದ ಮೇಲೆ ನಾನು ಇಲ್ಲಿ ಮತ್ತೆ ಬರೋಕ್ಕೆ ಹೋಗಲಿಲ್ಲ. ಅಂದರೆ ಇಲ್ಲಿನ ವಾತಾವರಣ ಹೆಂಗಿದೆಯಪ್ಪ ಅಂತಂದರೆ, ಎಲ್ಲೋ ಒಂದು ಮರ ಬಿದ್ದಿದೆ ಅದನ್ನ ಮಾತ್ರ ಕ್ಲಿಯರ್ ಮಾಡಬೇಕು ಅಂತ ಇಲ್ಲ. ಒಂದು ಸಲ ಮಳೆ ಹೋಯಿತು ಅಂತಂದರೆ 3-4 ಮರಗಳೆಲ್ಲ ರಸ್ತೆ ಮೇಲೆ ಬಿದ್ದಿರ್ತವೆ, ಅಲ್ಲೊಂದು ಮರ ಇಲ್ಲೊಂದು ಮರ ಅಂತ ಹೇಳಿಬಿಟ್ಟು. ಸೊ ಕ್ಲೀನ್ ಮಾಡೋರಿಗೂ ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ. ಮತ್ತು ಈ ರೋಡು 2 ತಾಲೂಕುಗಳನ್ನು ಕನೆಕ್ಟ್ ಮಾಡೋದ್ರಿಂದ, ಅಂದರೆ ಸಿದ್ದಾಪುರ ಮತ್ತು ಕುಮಟಾ ತಾಲೂಕುಗಳನ್ನು ಕನೆಕ್ಟ್ ಮಾಡೋದ್ರಿಂದ ಇಲ್ಲಿ ಸಿದ್ದಾಪುರ ಕುಮಟಾ ಬಸ್ಸು ಓಡಾಡ್ತಾ ಇರುತ್ತೆ. ಸೊ ಆದಷ್ಟು ಬೇಗ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗಿದ್ದಿದ್ರೆ ಅದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಓಡಾಡೋ ಜನರು ಸುತ್ತಾಕಿ ಹೋಗಬೇಕಾಗಿರುತ್ತೆ. ಅಂದರೆ ಸಿದ್ದಾಪುರದಿಂದ ಸಿರ್ಸಿಗೆ ಹೋಗಿ ಸಿರ್ಸಿಂದ ಕುಮಟಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲ ಅಂತಂದರೆ ಸಿದ್ದಾಪುರದಿಂದ ಮಾವಿನಗುಂಡಿ ರೋಡಲ್ಲಿ ಹೋಗಿ ಅಲ್ಲಿಂದ ಹೊನ್ನಾವರಕ್ಕೆ ಹೋಗಿ ಮತ್ತೆ ಕುಮಟಕ್ಕೆ ಹೋಗಬೇಕಾಗಿರುತ್ತೆ. ಸೊ ಈ ರೀತಿ ಎಲ್ಲ ತೊಂದರೆ ಆಗಿಬಿಡುತ್ತೆ. ಅದಕ್ಕಾಗಿ ಈ ರೋಡು ಬ್ಲಾಕ್ ಆದಾಗ ಅದನ್ನು ಬೇಗ ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತು ಇಂತಹ ಘಾಟ್ ಸೆಕ್ಷನ್ನಲ್ಲಿ ಓಡಾಡಬೇಕಾದ್ರೆ ಬೈಕ್ನವರಿಗೆ ಸಿಗುವಂತಹ ಮುಖ್ಯವಾದಂತಹ ವೈರಿ ಅಂತಂದರೆ ಅದು ಮೇಲ್ಗಡೆಯಿಂದ ಬಂದಿರುವಂತಹ ಬಳ್ಳಿಗಳು. ಇಂಥ ಕಾಡಲ್ಲಿ ಆ ರೀತಿಯ ಬಳ್ಳಿಗಳು ಮೇಲ್ಗಡೆಯಿಂದ ಜೊತೆಗೊಂಡಿರ್ತವೆ. ಅವುಗಳು ದೊಡ್ಡ ಗಾಡಿಗಳೆಲ್ಲ ಓಡಾಡಿದಾಗ ಅವುಗಳಿಗೆ ತಾಗಿ ಇನ್ನೂ ಕೆಳಗೆ ಬಂದಿರ್ತವೆ. ಕೆಲವೊಂದಿಷ್ಟು ಬಳ್ಳಿಗಳು ಕಟ್ಟಾಗಿ ರಸ್ತೆಯ ಮೇಲೂ ಬಿದ್ದಿರ್ತವೆ. ಈ ಗಣಪೆಕಾಯಿ ಬಳ್ಳಿ ಆಗಿರಬಹುದು, ಅಥವಾ ಅಮೃತ ಬಳ್ಳಿ ಅಂತ ಏನು ಕರಿತೀವಿ ಅದಾಗಿರಬಹುದು, ಅಥವಾ ಇನ್ನೂ ಹಲವಾರು ರೀತಿಯ ಕಾಡು ಬಳ್ಳಿಗಳೆಲ್ಲ ಇದ್ದಾವೆ. ಆ ಎಲ್ಲ ಬಳ್ಳಿಗಳು ಕೂಡ ಮರದ ಮೇಲಿಂದ ಕೆಳಗಡೆ ಜೋತಿರ್ತವೆ. ಸೊ ಅದಕ್ಕೇನಾದರೂ ಬೈಕ್ ಸವಾರರು ತಾಗಿದ್ರು ಅಂತ ಆದರೆ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ಇಂಥ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಮತ್ತು ಸ್ನೇಹಿತರೆ, ಈ ರೋಡಲ್ಲಿ ಅಲ್ಲಲ್ಲಿ ಹೆಬ್ಬಲ್ಸಿನ ಮರಗಳು ತುಂಬ ಇದ್ದಾವೆ. ನೀವು ಹೆಬ್ಬಲ್ಸನ್ನು ನೋಡಿದ್ದೀರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ. ಹೆಬ್ಬಲ್ಸು ಅಂದರೆ ಒಂದು ರೀತಿಯ ಹಲಸಿನ ಹಣ್ಣಿನ ಜಾತಿ. ಅದು ತುಂಬ ಸಣ್ಣಕ್ಕಿರ್ತವೆ. ಆ ಹೆಬ್ಬಲ್ಸಿನ ಹಣ್ಣು ಬಿಡುವಂತಹ ಸೀಸನ್ನಲ್ಲಿ ಕೋತಿಗಳೆಲ್ಲ ಅದರ ಮರದ ಮೇಲೆ ಕೂತ್ಕೊಂಡಿರ್ತವೆ. ಹಾಗೆ ಎಷ್ಟೋ ಹಣ್ಣುಗಳು ಕೆಳಗಡೆ ಕೂಡ ಬಿದ್ದು ಒಡೆದು ಹೋಗಿರ್ತವೆ. ಯಾಕಂದರೆ ಅವು ತುಂಬ ಮೆದುವಾಗಿರ್ತವೆ. ಕೆಳಗಡೆ ಬಿದ್ದು ಅಂದರೆ ಒಡೆದೇ ಹೋಗಿರ್ತವೆ ಹಣ್ಣುಗಳೆಲ್ಲ. ಆ ಕೆಳಗಡೆ ಬಿದ್ದಂತಹ ಹಣ್ಣುಗಳು ಕೂಡ ಕಾಡು ಪ್ರಾಣಿಗಳನ್ನು ಆಕರ್ಷಣೆ ಮಾಡ್ತವೆ. ಕೇವಲ ಕೋತಿಗಳನ್ನು ಅಷ್ಟೇ ಅಲ್ಲ, ಈ ಸಣ್ಣ ಪುಟ್ಟ ಬರ್ಕಗಳಾಗಿರಬಹುದು, ಜಿಂಕೆಗಳಾಗಿರಬಹುದು, ಅವುಗಳನ್ನೆಲ್ಲ ಆಕರ್ಷಣೆ ಮಾಡ್ತವೆ. ಅವೆಲ್ಲವುಗಳು ಬಂದು ರಸ್ತೆಯ ಮೇಲೆ ನಿಂತುಕೊಂಡು ಆ ಹಣ್ಣುಗಳನ್ನೆಲ್ಲ ತಿಂತಾ ಇರ್ತವೆ. ಅದಕ್ಕಾಗಿ ನೀವು ಇಂತಹ ಪ್ರದೇಶಗಳಲ್ಲಿ ಗಾಡಿಯನ್ನು ಓಡಿಸ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹೋಗಬೇಕಾಗಿರುತ್ತೆ. ಕೋತಿಗಳನ್ನು ಬಿಟ್ಟರೆ ಬೇರೆ ಕಾಡು ಪ್ರಾಣಿಗಳನ್ನೆಲ್ಲ ನಾವು ರಾತ್ರಿ ನೋಡಬಹುದು, ಬಿಟ್ಟರೆ ಹಗಲಿಗೆಲ್ಲ ನಮಗೆ ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಮನುಷ್ಯರ ಓಡಾಟ ಇದ್ದಲ್ಲಿ ಅವು ಇರೋದಿಲ್ಲ, ಓಡೋಗ್ಬಿಡ್ತವೆ. ಆದರೂ ಕೂಡ ಎಷ್ಟಾದರೂ ಘಾಟ್ ಸೆಕ್ಷನಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ನಾವು. ನೋಡಿ, ಇಲ್ಲಿ ಕೂಡ ಒಂದು ಮರದ ಟೊಂಗೆ ಬಿದ್ದಿದೆ. ಇವೆಲ್ಲ ಎಷ್ಟು ಡೇಂಜರಸ್ ಇರ್ತಾವಪ್ಪ ಅಂತಂದರೆ,
ಈಗ ಒಂದು ವೇಳೆ ನಾವು ರಾತ್ರಿ ಟೈಮಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ನಮ್ಮ ಗಾಡಿಯ ಬೆಳಕು ಕೂಡ ಆನ್ ಇರುತ್ತೆ, ಹಾಗೆ ಎದುರುಗಡೆಯಿಂದ ಬರುವ ಗಾಡಿಯ ಬೆಳಕು ಕೂಡ ಆನೇ ಇರುತ್ತೆ. ಅದರ ಬೆಳಕು ನಮ್ಮ ಕಣ್ಣು ಮೇಲೆ ಬೀಳ್ತಾ ಇರುತ್ತೆ. ಮಧ್ಯದಲ್ಲಿರುವಂತಹ ಈ ಟೊಂಗೆಗಳು ನಮಗೆ ಗೊತ್ತೇ ಆಗೋದಿಲ್ಲ. ಅದರಿಂದನೇ ಎಷ್ಟೋ ಅಪಘಾತಗಳೆಲ್ಲ ಆಗಿಬಿಡ್ತವೆ. ಸ್ನೇಹಿತರೆ, ನಾವು ಈ ಘಟ್ಟವನ್ನು ಸುಮಾರು ಮುಕ್ಕಾಲು ಭಾಗ ಇಳಿದ ನಂತರ ನಮಗೆ ಮೇದಿನಿ ಊರಿಗೆ ಹೋಗುವಂತಹ ಒಂದು ರೋಡ್ ಸಿಗುತ್ತೆ. ಆ ಮೇದಿನಿ ಊರು ಎಲ್ಲಿದೆಯಪ್ಪ ಅಂತಂದರೆ ತುಂಬ ಎತ್ತರವಾದಂತಹ ಒಂದು ಬೆಟ್ಟಗಳ ಸಾಲ ಮೇಲೆ ಆ ಊರಿದೆ. ಅಷ್ಟೊಂದು ಎತ್ತರದಲ್ಲಿ ಹತ್ತಿ ಆ ಊರನ್ನು ಮುಟ್ಟಬೇಕಾಗಿರುತ್ತೆ. ಬೇಸಿಗೆಯಲ್ಲಿ ಹೋಗಲಿಕ್ಕೆ ಅಷ್ಟೊಂದು ಕಷ್ಟ ಆಗುತ್ತೆ. ಇನ್ನು ಮಳೆಗಾಲದಲ್ಲಿ ಅವರು ಹೇಗೆ ಹೋಗ್ತಾರೋ ಏನೇನೋ. ಇದೇ ಘಾಟ್ ಸೆಕ್ಷನ್ನಲ್ಲೇ ಕೆಳಗಡೆ ಇದೆ ಅದು, ಅಲ್ಲಿಗೆ ಹೋಗಲಿಕ್ಕೆ ಇರುವಂತಹ ದಾರಿ. ಆ ಮೇದಿನಿಯ ಸುಂದರವಾದ ಪರಿಸರದಲ್ಲಿ ಒಂದು ಕೋಟೆ ಕೂಡ ಇದೆ. ನನ್ನ ಚಾನಲ್ನಲ್ಲಿ ನಿಮಗೆ ಆ ಮೇದಿನಿ ಊರಿನ ವಿಡಿಯೋ ಸಿಗುತ್ತೆ, ನೀವು ನೋಡಬಹುದು ಹೋಗಿ. ಸ್ನೇಹಿತರೆ, ಇನ್ನು ಸಿದ್ದಾಪುರದಿಂದ ನೀವು ಈ ಬಡಾಳ ಘಾಟನ್ನು ನೋಡಲಿಕ್ಕೆ ಬರ್ತೀರಿ ಅಂತ ಆದರೆ ಸಿದ್ದಾಪುರವನ್ನು ದಾಟಿ ಬೇಡ್ಕಣಿ ಊರು ಅಂತ ಸಿಗುತ್ತೆ. ಆ ಬೇಡ್ಕಣಿ ಊರಿನಲ್ಲಿ ಶನೇಶ್ವರ ದೇವಸ್ಥಾನ ಇದೆ, ತುಂಬ ಫೇಮಸ್ ದೇವಸ್ಥಾನ ಅದು. ನೀವೇನಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂತಂದರೆ ಬೇಡ್ಕಣಿಗೆ ಹೋಗಿ ಒಂದು ಸಲ ಕೈ ಮುಕ್ಕೊಂಡು ಬನ್ನಿ. ಆನಂತರ ನೀವು ಬೇಡ್ಕಣಿ ಊರನ್ನು ದಾಟಿ ಹೋದ ನಂತರ ನಿಮಗೆ ಭುವನಗಿರಿ ಅಂತ ಸಿಗುತ್ತೆ. ಅಂದರೆ ಎತ್ತರವಾದಂತಹ ಬೆಟ್ಟದ ಮೇಲೆ ಕನ್ನಡಾಂಬೆಯ ದೇವಸ್ಥಾನ ಇದೆ. ಅಲ್ಲಿ ತಾಯಿ ಭುವನೇಶ್ವರಿ ಅಲ್ಲಿ ನೆಲೆಸಿದ್ದಾರೆ. ನೀವು ಆ ಸ್ಥಳವನ್ನು ಕೂಡ ಭೇಟಿ ಮಾಡಿ ಬರಬಹುದು. ಹಾಗೆ ಅಲ್ಲಿಂದ ಮತ್ತೆ ಮುಂದೆ ಬರ್ತಾ ಇದ್ದಂಗೆ ನಿಮಗೆ ಬಿಳಗಿ ಊರು ಸಿಗುತ್ತೆ. ಆ ಬಿಳಗಿ ಊರಿನಲ್ಲಿ ಜೈನ ಬಸದಿ ತುಂಬ ಚೆನ್ನಾಗಿದೆ. ಹಾಗೆ ರೋಡ್ ಸೈಡ್ನಲ್ಲೇ ಇರುವಂತಹ ಕೋಲುಬಾವಿ ಕೂಡ ತುಂಬ ಚೆನ್ನಾಗಿದೆ. ಅವೆರಡನ್ನೂ ಕೂಡ ನೋಡಿಕೊಂಡು ನೀವು ಸುಂದರವಾದ ಪರಿಸರದ ನಡುವೆ ಸುಂದರವಾದ ಊರುಗಳನ್ನು ನೋಡ್ತಾ ನೀವು ಈ ಬಡಾಳ್ ಘಾಟ್ವರೆಗೂ ಬರಬಹುದು. ಸ್ನೇಹಿತರೆ, ಈ ಕಾಡಿನಲ್ಲಿ ಕಾಳಿಂಗ ಸರ್ಪಗಳಾಗಿರಬಹುದು ಅಥವಾ ನಾಗರ ಹಾವುಗಳಾಗಿರಬಹುದು, ಹಾಗೆ ಇನ್ನೂ ಅನೇಕ ಬಗೆಯ ಹಾವುಗಳು ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಮತ್ತು ಈ ಹಸಿರು ಹಾವುಗಳಂತೂ ನಿಮಗೆ ಆಗಾಗ ಕಾಣಿಸ್ತಾನೆ ಇರ್ತವೆ. ಇಲ್ಲಿ ವಿಷವಿರುವ ಹಾವುಗಳು ಇದ್ದಾವೆ, ಹಾಗೆ ವಿಷ ಇಲ್ಲದೆ ಇರುವಂತಹ ಹಾವುಗಳು ಕೂಡ ಸಾಕಷ್ಟು ಇದ್ದಾವೆ. ಮತ್ತು ನಾವೇನೀಗ ಸಿದ್ದಾಪುರದಿಂದ ಬಡಾಳವರೆಗೆ ಬಂದ್ವಲ್ಲ, ಆ ರೋಡ್ನಲ್ಲಿ ಸಿಗುವಂತಹ ಸುತ್ತಮುತ್ತಲಿನ ಕಾಡಿನಲ್ಲೆಲ್ಲ ಕಾಡು ಕೋಣಗಳು ಕೂಡ ನೋಡಲಿಕ್ಕೆ ಸಿಗ್ತವೆ. ಹಾಗೆ ಈ ಕಡೆ ಚಿರತೆಗಳಾಗಿರಬಹುದು, ಕರಡಿಗಳಾಗಿರಬಹುದು, ಹಂದಿಗಳಾಗಿರಬಹುದು, ಮುಳ್ಳು ಹಂದಿಗಳಾಗಿರಬಹುದು, ಹಾಗೆ ಚಿಪ್ಪು ಹಂದಿಗಳು, ಉಡಗಳು, ಹುಲಿಗಳು ಎಲ್ಲವುಗಳು ಕೂಡ ನಿಮಗೆ ಈ ಸುತ್ತಮುತ್ತಲಿನ ಕಾಡಿನಲ್ಲಿ ನೋಡಲಿಕ್ಕೆ ಸಿಗ್ತವೆ. ಆದರೆ ಯಲ್ಲಾಪುರ, ದಾಂಡೇಲಿ ಕಡೆ ಇರೋ ಹಾಗೆ ಇಲ್ಲಿ ಆನೆಗಳು ಮಾತ್ರ ಇಲ್ಲ. ಮತ್ತು ಇಲ್ಲಿನ ಕಾಡಂಚಿನ ಹಳ್ಳಿಗಳಲ್ಲಿ ಇರುವಂತಹ ಮನೆಯ ಜನರಿಗೆ ರಾತ್ರಿ ಮಲಗಿದಾಗಲೆಲ್ಲ ಹುಲಿ ಕೂಗೋದೆಲ್ಲ ಕೇಳಿಸತ್ತೆ. ನಾವು ಈ ರೋಡ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ಅಷ್ಟೇ ನಮಗೆ ಪ್ರಾಣಿ ಪಕ್ಷಿಗಳು ಕೂಗೋದೆಲ್ಲ ಕೇಳಿಸ್ತಾನೆ ಇರ್ತವೆ. ಆದರೆ ಇಲ್ಲಿನ ಬೈಕಿನ ಸೌಂಡ್ಗಳಿಂದ ಅಥವಾ ಇಲ್ಲಿ ಜೋರಾಗಿ ಬರ್ತಾ ಇರೋ ಗಾಳಿಯ ಸೌಂಡ್ಗಳಿಂದ ಅದು ಕ್ಲಿಯರ್ ಆಗಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಲಿಲ್ಲ. ಸ್ನೇಹಿತರೆ, ಇನ್ನು ಈ ಘಟ್ಟದ ಉದ್ದ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂತ ನೋಡೋದಾದರೆ ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಇದೆ ಇದು. ಸೊ ಈ ಥರದ ಘಟ್ಟ ಇದ್ದಾಗ ದೊಡ್ಡ ದೊಡ್ಡ ಲೋಡ್ ಗಾಡಿಗಳೆಲ್ಲ ಮೇಲೆ ಹತ್ತು ಬರೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ನೀವು ಥಿಂಕ್ ಮಾಡ್ಬೋದು, ಕೇವಲ ಒಂದು 5-6 ಕಿಲೋಮೀಟ್ರ್ನಲ್ಲಿ ನಾವು ಮೇಲಿಂದ ಕೆಳಗಡೆ ಇಳಿತಾ ಇದ್ದೀವಿ ಅಂತಾದಾಗ ಎಷ್ಟೊಂದು ಅಪ್ ಇರಬಹುದು ಅಂತ. ಅದಕ್ಕಾಗಿ ತುಂಬ ದೊಡ್ಡ ಲೋಡ್ ಗಾಡಿಗಳೆಲ್ಲ ಈ ರೋಡಲ್ಲಿ ಬರೋದು ಕಡಿಮೆ. ಹಾಗೇನಾದರೂ ದೊಡ್ಡ ದೊಡ್ಡ ವಸ್ತುಗಳನ್ನು ತಗೊಂಡು ದೊಡ್ಡ ದೊಡ್ಡ ಲಾರಿಗಳು ಬರಬೇಕು ಅಂತ ಆದರೆ ಕುಮಟಾದಿಂದ ಸಿರ್ಸಿ ಮಾರ್ಗವಾಗಿ ಸಿದ್ದಾಪುರಕ್ಕೆ ಬರ್ತವೆ, ಅಥವಾ ಕುಮಟಾದಿಂದ ಹೊನ್ನಾವರದ ಮಾರ್ಗವಾಗಿ ಮಾವಿನಗುಂಡಿ ಮೇಲೆ ಸಿದ್ದಾಪುರಕ್ಕೆ ಬರ್ತವೆ. ಯಾಕಂದರೆ ಅಲ್ಲೆಲ್ಲ ರೋಡ್ಗಳು ತುಂಬ ಅಗಲವಾಗಿದ್ದಾವೆ. ಮಳೆಗಾಲದಲ್ಲೂ ಇವತ್ತಿನ ವಾತಾವರಣವನ್ನು ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ತುಂಬ ಚೆನ್ನಾಗಿ ಈಗ ಬಿಸಿಲು ಬರ್ತಾ ಇದೆ. ಇಂತಹ ವಾತಾವರಣದಲ್ಲಿ ಟ್ರಾವೆಲ್ ಮಾಡಲಿಕ್ಕೂ ಕೂಡ ತುಂಬ ಖುಷಿಯಾಗತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಎಲ್ಲಿ ಬಂದಿದ್ದೀವಪ್ಪ ಅಂತಂದರೆ ಮೇದಿನಿ ಊರಿಗೆ ಹೋಗಲಿಕ್ಕೆ ಇರುವಂತಹ ದಾರಿ ಇದೆ ಅಂತ ಹೇಳಿದ್ನಲ್ವ, ಅಲ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ಒಂದು ಬ್ರಿಡ್ಜ್ ಕೂಡ ಇದೆ, ಹಾಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ನೀವು ನೋಡಬಹುದು. ಹಾಗೆ ಅಲ್ಲಿ ದೂರದಲ್ಲಿ ಮೇದಿನಿ ಅಂತ ಒಂದು ಬೋರ್ಡ್ ಬರ್ಕೊಂಡಿದೆ. ಮೇದಿನಿ ಅಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇಲ್ಲಿಂದ ಎಡಗಡೆ ಹೋದರೆ ಮೇದಿನಿಗೆ ಹೋಗಬಹುದು ನಾವು. ಈಗ ನಾವು ಮೇದಿನಿಗೆ ಹೋಗ್ತಾ ಇಲ್ಲ, ಸ್ಟ್ರೇಟಾಗಿ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ರೈಟ್ ಸೈಡಿಗೆ ಇಲ್ಲೊಂದು ಹಳ್ಳ ಹರಿಯುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ. ಇಲ್ಲೆಲ್ಲ ಸ್ವಲ್ಪ ಕೆಳಗಡೆ ಇಳಿದು ನೋಡಿದಾಗ ನಮಗೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಆದರೆ ನಾನು ಇಲ್ಲಿ ಮೇಲ್ಗಡೆಯಿಂದನೇ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಲ್ಲು ಬಂಡೆಗಳ ಮೇಲೆಲ್ಲ ನೀರು ಬೀಳ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಹಳಷ್ಟು ಜನ ಇಳಿದು ಕೆಳಗಡೆ ಹೋಗ್ತಾರೆ. ಆದರೆ ಕೆಳಗಡೆ ಹೋಗಿ ಅಪಾಯವನ್ನು ತಂದ್ಕೋಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ, ಇಲ್ಲಿಂದ ಈಗ ಮುಂದೆ ಹೋಗೋಣ. ಸ್ನೇಹಿತರೆ, ಈಗ ನಾವು ಸುಮಾರು ಮುಕ್ಕಾಲು ಭಾಗ ಈ ಬಡಾಳ ಘಟ್ಟವನ್ನು ಇಳಿದಿದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ. ಸ್ನೇಹಿತರೆ, ಸಿದ್ದಾಪುರದಿಂದ ಕುಮಟಾ ಸುಮಾರು ಒಂದು 74 ಕಿಲೋಮೀಟರ್ ದೂರದಲ್ಲಿದೆ.
ಅಂದರೆ ಸಿದ್ದಾಪುರದಿಂದ ಕುಮಟಕ್ಕೆ ಹೋಗಬೇಕಂದ್ರೆ ಇದೇ ದಾರಿನೇ ಹತ್ತಿರ ಆಗೋದು. ಇನ್ನು ಸಿರ್ಸಿಗೆ ಹೋಗಿ ಕುಮಟಕ್ಕೆ ಹೋಗ್ತೀವಿ ಅಂತಂದರೆ ಸಿದ್ದಾಪುರದಿಂದ ಸಿರ್ಸಿ ಇರೋದು 38 ಕಿಲೋಮೀಟರ್ ದೂರದಲ್ಲಿ. ಹಾಗೆ ಅಲ್ಲಿಂದ ಅಂದರೆ ಸಿರ್ಸಿಯಿಂದ ಕುಮಟ ಇರೋದು ಸುಮಾರು ಒಂದು 60 ಕಿಲೋಮೀಟರ್ ದೂರದಲ್ಲಿ. ಅದು ತುಂಬ ಸುತ್ತಾಗ್ಬಿಡುತ್ತೆ. ಇನ್ನು ಮಾವಿನಗುಂಡಿ ಮೇಲೆ ಹೋಗ್ತೀವಿ ಅಂತಂದರೆ ಮಾವಿನಗುಂಡಿ ಹೋಗಿ ಹೊನ್ನಾವರ ಹೋಗಿ ಕುಮಟ ಹೋಗ್ತೀವಿ ಅಂದರೆ ಅದು ಕೂಡ ಸುತ್ತಾಗುತ್ತೆ. ಅದಕ್ಕಾಗಿ ಸಿದ್ದಾಪುರದಿಂದ ಕುಮಟ ಹೋಗೋರಿಗೆ ಇದೇ ಸ್ಟ್ರೇಟ್ ದಾರಿ ಅಂತ ಹೇಳಬಹುದು. ಹಾಗೇನಾದರೂ ಬ್ಲಾಕ್ ಆದರೆ ಮಾತ್ರ ಅವರು ಸುತ್ತಾಕಿ ಹೋಗಬಹುದು. ಸ್ನೇಹಿತರೆ, ಘಟ್ಟದ ಮೇಲಿಂದ ಕೆಳಗಡೆ ಇಳಿಬೇಕಾದ್ರೆ ಗಾಳಿಯ ಒತ್ತಡ ಹೆಚ್ಚು ಕಡಿಮೆ ಆಗೋದ್ರಿಂದ ನಮಗೆಲ್ಲ ಕಿವಿ ಕಟ್ಕೊಂಡಂಗೆ ಆಗುತ್ತೆ. ಅದಕ್ಕಾಗಿ ಈಗ ಸ್ವಲ್ಪ ಹೊತ್ತು ಏನಾದರೂ ಹೇಳಿದ್ರೆ ನಮಗೆ ಕೇಳಿಸೋದೇ ಇಲ್ಲ ಅಂತಂದರೆ ಈಗ ಗಾಡಿಯ ಸೌಂಡೆಲ್ಲ ನಮಗೆ ಸ್ವಲ್ಪ ಕಡಿಮೆ ಕೇಳಿಸ್ಲಿಕ್ಕೆ ಹಿಡಿಯುತ್ತೆ. ಸೊ ಈ ರೀತಿಯಾದಂತಹ ಅನುಭವ ನಿಮಗೇನಾದರೂ ಆಗಿದೆಯಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಘಟ್ಟವನ್ನು ಇಳಿತಾ ಇದ್ದಂಗೆ ನಮಗೆ ಕರ್ವಿಂಗ್ಗಳು ಸ್ವಲ್ಪ ಕಡಿಮೆ ಸಿಗ್ತವೆ. ಮತ್ತು ಸ್ನೇಹಿತರೆ, ಕುಮಟಾದಿಂದ ಸಿದ್ದಾಪುರಕ್ಕೆ ಬರುವಂತಹ ಮೀನು ಗಾಡಿಗಳೆಲ್ಲ ಇದೇ ಮಾರ್ಗವಾಗಿ ಬರ್ತವೆ. ಸಿದ್ದಾಪುರದಲ್ಲಿ ಪ್ರತಿ ಬುಧವಾರ ಸಂತೆ ಇರುತ್ತೆ. ಆ ಸಂತೆಗೆ ಅಥವಾ ಭಾನುವಾರ ದಿವಸ ಎಲ್ಲ ಸ್ವಲ್ಪ ಮೀನಿನ ವ್ಯಾಪಾರ ಜೋರಿರುತ್ತೆ ಸಿದ್ದಾಪುರದಲ್ಲಿ. ಎಲ್ಲವೂ ಇದೇ ಮಾರ್ಗವಾಗಿ ಬರ್ತವೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಚೆಕ್ ಪೋಸ್ಟ್ ಇದೆ. ಘಟ್ಟವನ್ನು ಇಳಿತಾ ಇದ್ದಂಗೆ ನಮಗೆ ಚೆಕ್ ಪೋಸ್ಟ್ ಸಿಗ್ತಾ ಇದೆ. ಹಾಗೆ ಇನ್ನೂ ಒಂದು ಸ್ವಲ್ಪ ದೂರ ಹೋದರೆ ನಾವು ಈ ಘಟ್ಟ ಸಂಪೂರ್ಣವಾಗಿ ಮುಗಿಯುತ್ತೆ. ಹಾಗೆ ಘಟ್ಟವನ್ನು ಇಳಿತಾ ಇದ್ದಂಗೆ ನಮಗೆ ರೈಟ್ ಸೈಡ್ಗೆ ತೋಟಗಳೆಲ್ಲ ಇರೋದು ಕಾಣಿಸುತ್ತೆ. ಇನ್ನು ಸ್ವಲ್ಪ ದೂರ ಹೋದಂಗೆ ನಿಮಗೆ ಅಘನಾಶಿನಿ ನದಿ ಕೂಡ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಕುಮಟಾ ರೋಡಲ್ಲಿ ಹೋಗಬೇಕಾದ್ರೆ ಸುಮಾರಷ್ಟು ದೂರ ನಮ್ಮ ಪಕ್ಕದಲ್ಲೇ ಅಘನಾಶಿನಿ ನದಿ ಹರಿತಾ ಇರುತ್ತೆ. ಹೀಗೆ ಇಳಿತಾ ಇರಬೇಕಾದ್ರೆ ರೈಟ್ ಸೈಡಲ್ಲಿ ನಮ್ಮ ಪಕ್ಕದಲ್ಲೇ ಮನೆಗಳೆಲ್ಲ ಇರೋದು ಕಾಣಿಸುತ್ತೆ. ಅದರ ಸ್ವಲ್ಪ ಕೆಳಗಡೆ ಇದ್ದಾವೆ ಅವೆಲ್ಲ. ಆ ಮನೆ ಆಗಿರಬಹುದು, ಆ ತೋಟಗಳಾಗಿರಬಹುದು, ಎಲ್ಲವೂ ಕೂಡ ಅಘನಾಶಿನಿ ನದಿಯ ದಡದ ಮೇಲೇ ಇದ್ದಾವೆ. ನೋಡಿ, ಇಲ್ಲೊಂದು ಮರ ಮುರ್ಕೊಂಡು ಬಿದ್ದಿದೆ. ಈ ರೀತಿ ಎಲ್ಲ ಆದರೆ ಸಂಚಾರ ಮಾಡಲಿಕ್ಕೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ, ಎದುರುಗಡೆ ಎತ್ತರವಾಗಿರುವಂತಹ ಬೆಟ್ಟದ ಸಾಲುಗಳು ಕಾಣಿಸ್ತಾ ಇದ್ದಾವೆ ನಮಗೆ. ಹಾಗೆ ನಾವು ರೈಟ್ ಸೈಡ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿದ್ರೆ ನಮಗೆ ಅಘನಾಶಿನಿ ನದಿ ಹರಿತಾ ಇರೋದು ಕೂಡ ಕಾಣಿಸುತ್ತೆ. ಇಲ್ಲಿಂದ ಸರಿಯಾಗಿ ಕಾಣಿಸ್ದೇ ಇದ್ದರೂ ಕೂಡ ನಾವು ಮುಂದೆ ಹೋಗ್ತಾ ಇದ್ದಂಗೆ ನಮ್ಮ ಪಕ್ಕದಲ್ಲೇ ಕಾಣಿಸುತ್ತೆ. ಆವಾಗ ತೋರಿಸ್ತೀನಿ ನಾನು. ಹಾಗೆ ಆ ಕಡೆ ಕಾಣಿಸ್ತಾ ಇರುವಂತಹ ಬೆಟ್ಟದ ಸಾಲುಗಳೆಲ್ಲ ಯಾವುದಪ್ಪ ಅಂತಂದರೆ, ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ನಿಲ್ಕುಂದ ಟು ಸಂತೆಗುಳಿ ಅಂತ ಹೇಳಿಬಿಟ್ಟು. ಅಂದರೆ ಸಿದ್ದಾಪುರ ತಾಲೂಕಿನ ನಿಲ್ಕುಂದ ಎನ್ನುವಂತಹ ಹಳ್ಳಿಯಿಂದ ಕುಮಟಾ ತಾಲೂಕಿನ ಸಂತೆಗುಳಿ ಊರಿಗೆ ಒಂದು ಕಾಡಿನಲ್ಲಿ ರಸ್ತೆ ಇದೆ. ಮಣ್ ರೋಡ್, ಅದು ಟಾರ್ ರೋಡ್ ಏನಲ್ಲ. ಅದರಲ್ಲಿ ನಾನು ಹೋಗಿ ಒಂದು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೆ. ಆ ರೋಡ್ ಏನಿದೆ ಅದೇ ಬೆಟ್ಟಗಳ ಸಾಲಿನಲ್ಲಿ ಹೋಗುತ್ತೆ. ಸ್ನೇಹಿತರೆ, ಈಗ ನಾವು ಅಘನಾಶಿನಿ ನದಿಯ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ಆದರೆ ರೈಟ್ ಸೈಡಲ್ಲಿ ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ನದಿ ಕಾಣಿಸ್ತಾ ಇಲ್ಲ. ನಿಮಗೆ ನಾನು ಮಧ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ನೀರೆಲ್ಲ ನಿಮಗೆ ಕಾಣಿಸುತ್ತೆ. ಸ್ನೇಹಿತರೆ, ನೀವೇನಾದರೂ ಸಿದ್ದಾಪುರದಿಂದ ಕುಮಟಾ ಕಡೆ ಹೋಗ್ತೀರಿ ಅಂತ ಆದರೆ ಕುಮಟಾದಲ್ಲಿ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇದ್ದಾವೆ. ಈಗ ಕುಮಟಾದಲ್ಲಿ ನೀವು ಬೀಚ್ಗೆ ಹೋಗಬೇಕು ಅಂತಂದರೆ ಹೊನ್ನಳ್ಳಿ ಬೀಚ್ ಅಂತ ಇದೆ, ಬಾಡ ಬೀಚ್ ಅಂತ ಇದೆ. ಹಾಗೆ ನೀವು ಕುಮಟಾ ಹೋದವರು ಆ ಕಡೆ ಗೋಕರ್ಣಕ್ಕೂ ಹೋಗಬಹುದು, ಮತ್ತು ಮಿರ್ಜಾನಿಗೂ ಹೋಗಬಹುದು. ಮಿರ್ಜಾನ್ನಲ್ಲಿ ನಿಮಗೆ ಮಿರ್ಜಾನ್ ಕೋಟೆ ಸಿಗುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅದು. ಹಾಗೆ ನೀವು ಗೋಕರ್ಣದ ಕಡೆ ಹೋಗ್ತೀರಿ ಅಂತ ಆದರೆ ಗೋಕರ್ಣಕ್ಕೆ ಹೋಗಬೇಕಾದ್ರೆ ಅಲ್ಲಿ ಸಾಣಿಕಟ್ಟ ಅಂತ ಸಿಗುತ್ತೆ. ಅಂದರೆ ಅಲ್ಲಿ ಉಪ್ಪನ್ನು ತಯಾರು ಮಾಡಲಾಗುತ್ತೆ, ನೀವು ಅದನ್ನು ನೋಡ್ಬೋದು, ತುಂಬ ಸುಂದರವಾಗಿದೆ. ಹಾಗೆ ನೀವು ಗೋಕರ್ಣಕ್ಕೆ ಹೋದ ನಂತರ ಅಲ್ಲಿರುವಂತಹ ಮಹಾಬಲೇಶ್ವರ ದೇವಸ್ಥಾನವನ್ನಂತೂ ನೋಡ್ತೀರಾ. ಹಾಗೆ ಅದರ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಹೇಳಬೇಕು ಅಂತಂದರೆ ಅಲ್ಲಿ ಓಂ ಬೀಚ್ ಅಂತ ಇದೆ. ಹಾಗೆ ಮತ್ತು ಗೋಗರ್ಭ ಅಂತ ಇದೆ, ಜಟಾಯು ತೀರ್ಥ ಅಂತ ಇದೆ. ಅವುಗಳ ವಿಡಿಯೋಗಳೆಲ್ಲ ನಿಮಗೆ ನನ್ನ ಚಾನಲ್ನಲ್ಲೇ ಸಿಗ್ತವೆ, ನೀವು ಹೋಗಿ ನೋಡಬಹುದು. ಹಾಗೆ ಆ ಸ್ಥಳಗಳಿಗೆ ವಿಸಿಟ್ ಕೂಡ ಮಾಡಬಹುದು. ಇನ್ನು ಗೋಕರ್ಣದಲ್ಲಿ ತುಂಬ ದೂರ ಹೋಗಲಿಕ್ಕೆ ನಿಮಗೆ ಕಷ್ಟ ಅಂತ ಅನಿಸಿದರೆ ದೇವಸ್ಥಾನದ ಎದುರುಗಡೆ ಇರುವಂತಹ ಬೀಚಲ್ಲೇ ನೀವು ಆಟ ಆಡಬಹುದು. ಹಾಗೆ ಆ ಬೀಚಿನ ಒಂದು ಸೈಡಿಗೆ ನಿಮಗೆ ರಾಮತೀರ್ಥ ಅಂತ ಕಾಣುತ್ತೆ. ಅಲ್ಲೆಲ್ಲ ನೀವು ಹೋಗಿ ಕೂತ್ಕೊಂಡ್ರೆ ತುಂಬ ಸುಂದರವಾದಂತಹ ಸಮುದ್ರದ ವ್ಯೂ ಮತ್ತು ಗೋಕರ್ಣದ ವ್ಯೂ ನಮಗೆ ಕಾಣಿಸುತ್ತೆ. ಮತ್ತು ನೀವು ಕುಮಟಾದಿಂದ ಬಾಡಕ್ಕೆ ಹೋದರೆ ಬಾಡದಲ್ಲಿ ಒಂದು ಸುಂದರವಾದಂತಹ ದೇವಸ್ಥಾನ ಒಂದು ಎತ್ತರದ ಗುಡ್ಡದ ಮೇಲಿದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಬಾಡದಿಂದ ನೀವು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಘನಾಶಿನಿ ಅನ್ನುವಂತಹ ಒಂದು ಊರಿಗೂ ಕೂಡ ಹೋಗ್ತೀರಿ. ಅದೇ ಜಾಗದಲ್ಲಿ ನಮ್ಮ ಅಘನಾಶಿನಿ ನದಿ ಸಮುದ್ರವನ್ನು ಸೇರುತ್ತೆ. ಹಾಗೆ ನೀವು ಈ ಕಡೆ ನಿಂತ್ಕೊಂಡ್ರೆ ಅಘನಾಶಿನಿ ಊರಾದರೆ ಆ ಕಡೆ ಹೋದರೆ ಅದು ತದಡಿ ಊರಾಗುತ್ತೆ. ತದಡಿ ಬಂದರನ್ನು ನೀವು ಕೇಳಿರಬಹುದು. ಆ ತದಡಿ ಬಂದರಿಗೆ ನೀವು ಈ ಕಡೆಯಿಂದ ಆ ಕಡೆ ದಾಟಿ ಹೋಗಬಹುದು. ಅದು ಲಾಂಚ್ ಮುಖಾಂತರ ನೀವು ಅಲ್ಲಿ ಹೋಗಿ ದಾಟಬೇಕಾಗತ್ತೆ. ಆ ಅಘನಾಶಿನಿ ಊರಿನ ವಿಡಿಯೋ ಹಾಗೆ ತದಡಿ ಬಂದರ್ನ ವಿಡಿಯೋ ನಿಮಗೆ ನೋಡಲಿಕ್ಕೆ ನನ್ನ ಚಾನಲ್ನಲ್ಲೇ ಸಿಗ್ತವೆ. ಅವೆಲ್ಲ ತುಂಬ ಸುಂದರವಾದಂತಹ ಸ್ಥಳಗಳು. ನೀವು ಆ ಲಾಂಚ್ ಮೇಲೆ ಅಘನಾಶಿನಿ ನದಿಯನ್ನು ದಾಟಿ ಆ ಕಡೆ ಹೋಗೋದೇನಿದೆ ಅದು ತುಂಬ ರೋಮಾಂಚನಕಾರಿಯಾಗಿರುತ್ತೆ. ನೀವು ಒಂದು ಸಲ ಆದರೂ ಟ್ರೈ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ.
ಮತ್ತು ತದಡಿ ಒಂದು ಬಂದರು ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಸಾಕಷ್ಟು ಬೋಟ್ಗಳೆಲ್ಲ ನಿಂತಿರ್ತವೆ, ಅಂದರೆ ಮೀನುಗಾರಿಕೆ ಬೋಟ್ಗಳೆಲ್ಲ ನಿಂತಿರ್ತವೆ. ಮತ್ತು ಅಲ್ಲಿ ಅದೆಷ್ಟೋ ಬೋಟ್ಗಳು ಸಮುದ್ರದಿಂದ ತಾವು ತುಂಬಿಕೊಂಡು ಬಂದಿರುವಂತಹ ಫ್ರೆಶ್ ಮೀನುಗಳನ್ನು ಅಲ್ಲಿ ಸುರಿತಾ ಇರ್ತವೆ. ಹಾಗೆ ವ್ಯಾಪಾರಸ್ಥರು ಕೂಡ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ನಿಮ್ಗೆ ಅಲ್ಲಿ ಹೋದರೆ ತಾಜಾ ಮೀನುಗಳೇ ಸಿಗ್ತವೆ. ಎಲ್ಲ ಬಗೆಯ ಮೀನುಗಳನ್ನು ನೀವು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬರಬಹುದು. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಂದ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ ಮೀನುಗಳೆಲ್ಲ. ನೋಡಿ ಸ್ನೇಹಿತರೆ, ಈಗ ನಾವು ಅಘನಾಶಿನಿ ನದಿಯ ಪಕ್ಕದಲ್ಲೇ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೂ ಕೂಡ ನಮಗೆ ನೀರು ಸರಿಯಾಗಿ ಕಾಣಿಸ್ತಾ ಇಲ್ಲ. ಕೆಲವೊಂದು ಕಡೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೀವಿಲ್ಲಿ ನೋಡಬಹುದು, ಇಲ್ಲಿ ಸ್ವಲ್ಪ ಅಘನಾಶಿನಿ ನದಿಯ ನೀರು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಈ ನದಿ ಹೋಗಿ ಸಮುದ್ರವನ್ನು ಸೇರೋದಕ್ಕಿಂತ ಮೊದಲು ಒಂದು ರೀತಿಯ ಕಾಂಡ್ಲಾ ವನದ ರೀತಿಯೆಲ್ಲ ಸೃಷ್ಟಿ ಆಗಿರುತ್ತೆ. ಮಧ್ಯೆ ಮಧ್ಯೆ ಎಲ್ಲ ಗಿಡಗಳಿರ್ತವೆ, ಸುತ್ತಮುತ್ತ ಎಲ್ಲ ನೀರಿರುತ್ತೆ. ಮತ್ತು ಸ್ನೇಹಿತರೆ, ಈ ಕುಮಟಾ ಕಡೆಗಳಲ್ಲೆಲ್ಲ ಗಜನಿ ಸಿಸ್ಟಮ್ ಇರುತ್ತೆ. ಗಜನಿ ಅನ್ನೋದನ್ನು ನೀವು ಕೇಳಿರಬಹುದು. ಇಲ್ಲಿ ಗಜನಿ ಮೂವಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಗಜನಿ ಅಂತಂದರೆ ಈ ನದಿಯ ನೀರು ಸಮುದ್ರಕ್ಕೆ ಸೇರೋದಕ್ಕಿಂತ ಮುಂಚೆನೇ ಸ್ವಲ್ಪ ಜಾಗಗಳಲ್ಲಿ ಹರಡಿರುತ್ತೆ. ಅಲ್ಲಿ ಆ ನದಿಯ ನೀರನ್ನು ಬರೋ ಹಾಗೆ ಮಾಡಿ ಅದರಲ್ಲಿ ಮೀನು, ಶೆಟ್ಲಿ ಅವನ್ನೆಲ್ಲ ಸಾಕ್ತಾರೆ. ಹಾಗೆ ಅದನ್ನು ನಂತರ ಟೆಂಡರ್ ಮೂಲಕ ಎಲ್ಲ ಹಿಡಿಯೋ ಕೆಲಸಗಳನ್ನು ಮಾಡ್ತಾರೆ. ಸೊ ಆ ಥರದ ಒಂದು ಗಜನಿಗಳನ್ನು ನಾವು ಕುಮಟಾ ಕಡೆ ನೋಡಬಹುದು. ಕುಮಟಾದ ಹೆಗಡೆ ಆಗಿರಬಹುದು, ಮಾಸೂರು ಆಗಿರಬಹುದು, ಬಾಡದವರೆಗೂ ಸುಮಾರು ಗಜನಿಯ ನೀರೆಲ್ಲ ನಿಂತಿರೋದನ್ನು ನಾವು ನೋಡಬಹುದು. ಹಾಗೆ ನೀವು ಗಜನಿಯನ್ನು ಎಲ್ಲೆಲ್ಲಿ ನೋಡಿದ್ದೀರಿ ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಸ್ನೇಹಿತರೆ, ಕುಮಟಾ ಕಡೆಯ ಜನರೆಲ್ಲ ಏನಿದ್ದಾರೆ ತುಂಬ ಶ್ರಮಜೀವಿಗಳವರು, ತುಂಬ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಈಗ ಉದಾಹರಣೆಗೆ ಮೀನುಗಾರಿಕೆಗೆ ಹೋಗುವಂಥವರೇ ಆಗಿರಬಹುದು. ಒಬ್ಬೊಬ್ಬರು ಹೋದರು ಅಂತಂದರೆ ಒಂದು 3-4 ದಿವಸ ಅಥವಾ ವಾರಗಟ್ಟಲೆ ಬರದೇ ಇರೋದು ಇದೆ. ಅಂದರೆ ಸಮುದ್ರದಲ್ಲಿ ಅಷ್ಟೊಂದು ಕಷ್ಟಪಟ್ಟು ಆ ಬಿಸಿಲಿನಲ್ಲಿ ಅವರು ಮೀನನ್ನು ಹಿಡಿತಾರೆ. ಇನ್ನು ಊರಿನ ಮಹಿಳೆಯರಂತೂ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರಿಗೆ ಎಲ್ಲ ಕೆಲಸ ಸಿಗುತ್ತೋ ಅಲ್ಲಿ ಹೋಗಿ ಕೆಲಸವನ್ನು ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ಇನ್ನು ಕುಮಟಾ ಕಡೆ ಗೇರು ಬೀಜದ ಫ್ಯಾಕ್ಟ್ರಿಗಳಂತೂ ತುಂಬ ಇರ್ತವೆ. ಅಂದರೆ ಗೇರು ಬೀಜವನ್ನು ಪ್ರೊಸೆಸ್ ಮಾಡೋದು, ಅಂತಹ ಫ್ಯಾಕ್ಟ್ರಿಗಳಿಗೆಲ್ಲ ಹೋಗಿ ಮಹಿಳೆಯರು ದುಡಿತಾರೆ. ಮತ್ತು ಶಿಕ್ಷಣದಲ್ಲೂ ಕೂಡ ಕುಮಟಾ ಕಡೆಯ ಜನರು ತುಂಬ ಮುಂದಿದ್ದಾರೆ. ಎಲ್ಲ ಕಡೆ ಸರ್ಕಾರಿ ನೌಕರಿಗಳಲ್ಲಾಗಿರಬಹುದು ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಾಗಿರಬಹುದು ಬಹಳಷ್ಟು ಜನ ಇದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ನೀವು ನೋಡಿದ್ರು ಕುಮಟಾ, ಅಂಕೋಲಾ, ಹೊನ್ನಾವರ ಕಡೆಯ ಟೀಚರ್ಸ್ಗಳೇ ಜಾಸ್ತಿ ಇರ್ತಾರೆ ಶಾಲೆಗಳಲ್ಲೆಲ್ಲ. ಸ್ನೇಹಿತರೆ, ಈಗ ನಾವು ಅಘನಾಶಿನಿ ನದಿಗೆ ತೀರಾ ಹತ್ತಿರದಲ್ಲಿ ಬಂದಿದ್ದೀವಿ. ಇಲ್ಲಿ ಎಲ್ಲಾದರೂ ಒಂದು ಕಡೆ ಬೈಕನ್ನು ಇಟ್ಟು ನಿಮಗೆ ಅಘನಾಶಿನಿ ನದಿಯನ್ನು ಸ್ವಲ್ಪ ಹತ್ತಿರದಿಂದ ತೋರಿಸ್ಕೊಂಡು ಬರ್ತೀನಿ. ರೋಡಿನ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋಗಬೇಕಾದ್ರೆ ನಮ್ಮ ಹಿಂದ್ಗಡೆ ಏನಾದರೂ ಗಾಡಿಗಳು ಬರ್ತಾ ಇದ್ದಾವ ಅಂತ ಚೆಕ್ ಮಾಡ್ಕೊಳ್ಬೇಕು. ಈ ರೋಡಲ್ಲೇನೂ ಅಷ್ಟೊಂದು ಗಾಡಿಗಳು ಓಡಾಡಲ್ಲ, ಆದರೂ ಕೂಡ ನಾವು ಚೆಕ್ ಮಾಡೋದು ಮಾಡಲೇಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ಈಗ ಕೇವಲ ನ್ಯಾಚುರಲ್ ಸೌಂಡ್ನ ಜೊತೆ ನಿಮಗೆ ಈ ಅಘನಾಶಿನಿ ನದಿ ಮತ್ತು ಸುತ್ತಲಿನ ಪರಿಸರವನ್ನು ತೋರಿಸ್ತೀನಿ. ನಮ್ಮ ಬಲಗಡೆ ಅಘನಾಶಿನಿ ನದಿ ಹರಿತಾ ಇದ್ದರೆ ಎಡಗಡೆ ಒಂದು ಸಣ್ಣ ಹಳ್ಳ ಹರಿತಾ ಇದೆ ನೋಡಿ, ಕಾಡಿಂದ ಬರ್ತಾ ಇರುವಂತಹದ್ದು. ಇದನ್ನು ಕೂಡ ನಿಮಗೆ ನ್ಯಾಚುರಲ್ ಸೌಂಡ್ನ ಜೊತೆ ತೋರಿಸ್ತೀನಿ ನೋಡಿ.
ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.